ನಮಗಂದು ಭಾಳ ಸಂತೋಷ ಏನಪ್ಪ ಅಂದರೆ ನಮ್ಮ ಭಾವಗೀತೆಗಳನ್ನು ಪೊಲೀಸ್ನವರು ಹಾಡ್ತಾರೆ. ನನಗಂತೂ ತುಂಬ ಸಂತೋಷ. ನಮ್ಮ ಎಚ್ ಎಲ್ ಲೀಲಾವತಿಯವರು ಬರ್ತಾರೆ, ನಮ್ಗೆ ಗೊತ್ತಿತ್ತು. ಸಮಂತಕ ಮಣಿಯವರು ಬರ್ತಾರೆ, ಗೊತ್ತೇ ಇರಲಿಲ್ಲ. ಸೊ ನಾನು ಇವರೆಲ್ಲ ಅಲ್ಲಿ ಕೆಳಗಡೆ ಕೂತಿದ್ರೆ ನಾನೇ ಮಹಾ ಸೀನಿಯರ್ ಅಂತ ಇಲ್ಲಿ ಅನ್ಕೋತಾ ಇದ್ದೆ. ಇವಾಗ ಇವರೆಲ್ಲ 90ಕ್ಕೆ ದಾಟಿದವ್ರು ನೋಡಿ. ಅಂದರೆ ಈ ಒಂದು ಇಷ್ಟು ಎನರ್ಜಿ ಇವತ್ತು ಅವ್ರಿಗಿದೆ ಅಂದರೆ ಅದಕ್ಕೆ ಕಾರಣ ಸುಗಮ ಸಂಗೀತ. ಕಾರಣ ಸಂಗೀತ, ಮೊದಲು ಸಂಗೀತ, ಆಮೇಲಿಂದ ಈ ಸುಗಮ ಸಂಗೀತ. ಸುಗಮ ಸಂಗೀತ ಅವರು ನಮ್ಮ ತಿಮ್ಮಯ್ಯನವ್ರು ಹೇಳ್ತಾಯಿದ್ರು ನೋಡಿ. ನಮಗಂದು ಭಾಳ ಸಂತೋಷ ಏನಪ್ಪ ಅಂದರೆ ನಮ್ಮ ಭಾವಗೀತೆಗಳನ್ನು ಪೊಲೀಸ್ನವರು ಹಾಡ್ತಾರೆ, ಜಡ್ಜು ಆಡ್ತಾರೆ ಗೊತ್ತಿಲ್ಲ, ಅವರು ಹಾಡ್ತಾರೆ ಅಂತ ಗೊತ್ತು. ಇನ್ನೇನು ಭಯ ಇಲ್ಲ ನಮಗೆ ಅಂತ. ಸೊ ಹೀಗೆ ವಕೀಲರು ಇದ್ದಾರೆ. ಇದು ಭಾಳ ಖುಷಿಯಾಯಿತು ನಮಗೇನು. ಭಾಳ ಸಂತೋಷ ಅಂದರೆ ಇವತ್ತು ನಾವು ಇಷ್ಟಕ್ಕೂ ಕೂಡ ನಾವು ಮೊಟ್ಟ ಮೊದಲು ಅಭಿನಂದಿಸಬೇಕಾಗಿರೋದು ನಮ್ಮ ಷಡಕ್ಷರಿನ. ಎಷ್ಟು ಉತ್ಸಾಹ ಅವ್ರಿಗೆ. ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಬಂದಾಗ ನಾನು ಕೇವಲ ಆ ಉತ್ಸಾಹ ಮತ್ತು ಅದಕ್ಕೆ ತಾವೇ ಯಾರ ಒಂದು ಹೋಗಿ ಯಾರ ಹತ್ರ ಅವ್ರು ಏನು ಕೇಳಿಲ್ಲ, ತಾವೇ ಎಲ್ಲ ಖರ್ಚಾಕೊಂಡು ಮಾಡ್ತೀವಿ. ಎಷ್ಟು ಜನಕ್ಕಿಂತ ಒಂದು ಇದು ಬರ್ತದೆ ವಿಚಾರ. ನನಗೆ ಭಾಳ ಸಂತೋಷ ಆಯಿತು. ಸೊ ಇಂಥವರ ಸಂತತಿ ಸಾವಿರವಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ, ಭಾಳ ಸಂತೋಷ ಅಂದರೆ ನನಗೆ ಇಂಥ ಹಿರಿಯರು ಅಲ್ಲಿಂದ ಶುರುವಾಗಿ ಇವತ್ತು ಈ ಕ್ಷೇತ್ರಕ್ಕೆ ಹೊಸದಾಗಿ ಬರ್ತಾ ಇರೋವಂತಹ ನಮ್ಮ ರವೀಂದ್ರ ಸೊಣಕೆ ಭಟ್ ಇರ್ಬೋದು, ನಮ್ಮ ಮಾರ್ಕಂಡೇಯ ಇರ್ಬೋದು, ಇವರೆಲ್ಲ ಹೊಸದಾಗಿ ಬಂದಿರೋಂಥವ್ರು. ಮಧ್ಯದಲ್ಲಿ ನಾವೆಲ್ಲ ಇದ್ವಿ. ಚಿಕ್ಕಣ್ಣ ಆಕಾದಿಂದ ನಮ್ಮ ಜೊತೆ. ನನಗಿಂತ ಮುಂಚೆ ನಮ್ಮ ಅನಂತಸ್ವಾಮಿಯವರು ಚಿಕ್ಕಣ್ಣವ್ರ ಹಾಡನ್ನು ಕಂಪೋಸ್ ಮಾಡಿದ್ರು ಅವರು. ಸೊ ಹೀಗೆ ಈ ಹಲವು ತಲೆಮಾರುಗಳ ಕವಿಗಳನ್ನು ಒಟ್ಟಿಗೆ ಸೇರಿಸಿ, ಮತ್ತು ಕವಿಗಳನ್ನಾರು ಸೇರಿಸ್ಬೋದು. 7 ಜನ ಸುಗಮ ಸಂಗೀತ ಸಂಯೋಜಕರನ್ನು ಸೇರಿಸಿದ್ದಾರೆ ಇಲ್ಲಿ. ಅದು ಬಹಳ ವಿಶೇಷ. ಯಾವ ಕಾರ್ಯಕ್ರಮದಲ್ಲೂ ಈ ಥರ 7 ಜನ ಸಂಯೋಜಕರು ಸೇರಿದ್ದಿರಲಿಲ್ಲ. ಮತ್ತು ಅಂಥ ಒಳ್ಳೊಳ್ಳೆಯ ಗಾಯಕರು ಬಂದ್ದಾರೆ. ಸೊ ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಸುಗಮ ಸಂಗೀತಕ್ಕೆ ಪುನಶ್ಚೇತನ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಿದ್ರು. ಖಂಡಿತ ಅದು ಸಾಧ್ಯ ಆಗತ್ತೆ. ಸೊ ಇಂಥ ಯುವಕರೆಲ್ಲ ಮುಂದೆ ಬಂದರೆ ಸುಗಮ ಸಂಗೀತಕ್ಕೆ ಮತ್ತೆ ಸುವರ್ಣ ಕಾಲ ಬರುತ್ತೆ ಅಂತ ಆಶಿಸ್ತಾ, ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿ, ಎಲ್ಲ ಶ್ರೇಯಸ್ಸು ಯಶಸ್ಸಿಗೂ ಭಾಗಿಯಾಗಲಿ ಅಂತ ನಾನು ಹೃತ್ಪೂರ್ವಕವಾಗಿ ಹಾರೈಸ್ತಾ ಇದ್ದೀನಿ. ನಮಸ್ಕಾರ.